Hello, doctor. Hello. Hello, doctor. With Dr. Chandrika Anand. ಮಿಸ್ಕ್ಯಾರೇಜಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡ್ತಾ ಬ್ಲೀಡಿಂಗ್ ಇನ್ ಫಸ್ಟ್ ಟ್ರೈಮಿಸ್ಟರ್ ಇದ್ರ ಬಗ್ಗೆ ಮಾತಾಡಿದ್ವಿ ನಮ್ಮ ಕಳೆದ ಎಪಿಸೋಡ್ನಲ್ಲಿ. ಸೊ ಮ್ಯಾಮ್, ಸಾಕಷ್ಟು ಇನ್ಸಿಡೆಂಟ್ಸ್ ನೀವು ಸುಮಾರಷ್ಟು ನೋಡಿರ್ತೀರಾ, ಬಟ್ ನಾನು ನೋಡಿರುವಂಥ ಒಂದು ಎರಡು ನನ್ನ ಮೈಂಡಲ್ಲಿರೋದು. ನನ್ನ ಒನ್ ಆಫ್ ಮೈ ಫ್ರೆಂಡ್ಸ್ಗೆ ಅವಳು ಕನ್ಸೀವ್ ಆಗಿ ಐ ಥಿಂಕ್ 2 ಮಂತ್ಸಲ್ಲೋ 2.5 ಮಂತ್ಸಲ್ಲೋ ಮಿಸ್ಕ್ಯಾರೇಜ್ ಆಯಿತು. ಅವಾಗ ಅವ್ರ ಫ್ಯಾಮಿಲಿಯವರೆಲ್ಲ ಹೇಳಿದ್ದು, ಇವಾಗಲೇ ಹೇಳ್ಬೇಡ ಅಂತಂದೆ, ಎಲ್ಲರಿಗೂ ಕಣ್ ಬೀಳತ್ತೆ, 3 ತಿಂಗಳು ತುಂಬೋವರೆಗೂ ಹೇಳ್ಬೇಡ, ನೀನು ಹೇಳಿದ್ದಕ್ಕೆ ನೋಡಿ ಏನಾಯಿತು, ಎಲ್ಲರಿಗೂ ಹೇಳಿದೆ ಅನ್ನೋದು ಒಂದು. ಶಿ ವಾಸ್ ಅಪ್ಸೆಟ್ ದಟ್ ನಾನು ಹೇಳಬಾರ್ದಿತ್ತು, ಕಂಡಿತ್ತು ಅಂತ. ಆ್ಯಂಡ್ ಮತ್ತೊಂದು ಕಡೆ ನನ್ನ ಫ್ರೆಂಡು ಅಟ್ 6 ಮಂತ್ಸ್ 7 ಮಂತ್ಸ್ ಅವಳು ಯೂಶಲಿ ಮಾಡುವಂಥ ಕೆಲಸಗಳನ್ನೇ ಮಾಡ್ತಾ ಮಂಚನ ಎತ್ತು ಸ್ವಲ್ಪ ಸರಿಸಿದಾಳೆ. ದಟ್ ಶಿ ಯೂಸ್ ಟು ಡೂ ರೆಗ್ಯುಲರ್ ಆಗಿ. ಅವತ್ತವಳದನ್ನು ಮಾಡಿ ಇಟ್ ಎಂಡೆಡ್ ಅಪ್ ಇನ್ ಶಿ ಲೂಸಿಂಗ್ ಹರ್ ಬೇಬಿ ಇಟ್ ಸೆಲ್ಫ್. ಅದರಿಂದ ಇದಾಗದೇ ಇದ್ರು ಅವಳಿಗೆ ಇವತ್ತಿಗೂ ಆ ಗಿಲ್ಟ್ ಫೀಲ್ ಇದೆ ದಟ್ ನಾನು ಅವತ್ತು ಮಂಚ ಎತ್ತಬಾರ್ದಿತ್ತು ಅಂತ. ಸೊ ಈ ಮಿಸ್ಕ್ಯಾರೇಜಸ್ನ ಬಗ್ಗೆ ಮಾತಾಡ್ತಾ, ಇಸ್ ದೇರ್ ಎನಿ ಡೂಸ್ ಆ್ಯಂಡ್ ಡೋಂಟ್ಸ್ ಆ್ಯಂಡ್ ಯಾಕೆ ಆಗಬಹುದು ಮ್ಯಾಮ್? ಇದು ನಮ್ಮ ನೆಗ್ಲಿಜೆನ್ಸಿಂದಾನೇ ಪ್ಯೂರ್ಲಿ ಆಗತ್ತಾ? ಒಂದು ವೆರಿ ಕ್ಲಿಯರ್ಲಿ ಐ ವಾಂಟ್ ಟು ಟೆಲ್ ಆಲ್ ದ ಪ್ರೆಗ್ನೆಂಟ್ ವಿಮೆನ್ ಆ್ಯಂಡ್ ದೇರ್ ಫ್ಯಾಮಿಲೀಸ್, ಆಯಿತಾ? ಈಗ ಒಂದ್ಸತಿ ಮಿಸ್ಕ್ಯಾರೇಜ್, ಮಗು ಹಾರ್ಟ್ ಬೀಟ್ ನಿಂತೋಗಿದೆ, ಇಲ್ಲ ಬ್ಲೀಡಿಂಗ್ ಆಯಿತು, ಮಿಸ್ಕ್ಯಾರೇಜ್ ಆಯಿತು ಅಂದ ತಕ್ಷಣ ಮನೆಯವರೆಲ್ಲ ಸಪ್ಪೆ ಆಗ್ಬಿಡ್ತಾರೆ, ಎಲ್ರಿಗೂ ಡಿಸಪಾಯಿಂಟ್ ಆಗುತ್ತೆ. ಆಮೇಲೆ ಇಮ್ಮಿಡಿಯೇಟಾಗಿ ಅವಳ ಮುಖ ನೋಡ್ತಾರೆ, ನಾನು ಹೇಳಿದೆ ನಿನಗೆ ಅದನ್ನು ತಿನ್ನಬಾರ್ದು, ಹೀಟ್ ಪದಾರ್ಥ ತಿಂದೆ, ಇಲ್ಲ ನೀನು ಅಲ್ಲೆಲ್ಲೋ ಹೋಗಿದ್ದೆ, ಟ್ರಾವೆಲ್ ಮಾಡಬೇಡ ಅಂತ ಹೇಳಿದ್ದೆ, ಇಲ್ಲ ಮೆಟ್ಲತ್ಬೇಡ ಅಂತ ಹೇಳಿದ್ದೆ ಅಂತ. ಸೊ ಎವ್ರಿಥಿಂಗ್ ದೇ ಟ್ರೈ ಟು ಕನೆಕ್ಟ್ ವಿತ್ ದ ವುಮನ್ಸ್ ಆ್ಯಕ್ಟಿವಿಟೀಸ್. ಸೊ ಅದರ್ ದ್ಯಾನ್ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲಿಕ್, ಫಾರ್ ಎಕ್ಸಾಂಪಲ್ ಅವಳು ಪ್ರೆಗ್ನೆಂಟ್ ವುಮನ್ ಇದ್ದಾಳೆ, ಅವಳು ಸ್ಮೋಕ್ ಮಾಡ್ತಿರ್ತಾಳೆ, ಇಲ್ಲ ಹೊಸ್ದಾಗಿ ಶುರು ಮಾಡ್ಕೊತಾಳೆ ಅಂತ ಇಟ್ಕೋ, ದಟ್ ಕ್ಯಾನ್ ಕಾಸ್ ಮಿಸ್ಕ್ಯಾರೇಜ್. ಅರ್ಥ ಆಯ್ತಾ? ಒಂದು ಸ್ಮೋಕಿಂಗ್ ಮಾಡೋದು, ಒಂದು ಆಲ್ಕೋಹಾಲ್, ದಿನಾನೂ ಆಲ್ಕೋಹಾಲ್ ಬಿಂಜ್ ಡ್ರಿಂಕಿಂಗ್ ಮಾಡೋದು, ಇಲ್ಲ ಡ್ರಗ್ಸ್ ತೊಗೊಳ್ಳೋದು, ಈ ಥರ ಆದರೆ ಡೈರೆಕ್ಟ್ ಕಾಸ್. ಅವಾಗ ನಾವು ಬೈತೀವಿ, ಯಾಕಮ್ಮ ನಿನಗೆ ಗೊತ್ತಿದ್ದು ಯಾಕೆ ಸ್ಮೋಕ್ ಮಾಡಿದೆ, ಅದರಿಂದ ಈ ಥರ ಆಯಿತು ಅಂತ ಹೇಳ್ಬೋದು. ಅದು ಬಿಟ್ಟರೆ ಯೂಶಲಿ 95% ಆಫ್ ದ ಕೇಸಸ್ ತಾಯಿದು ಏನೂ ತಪ್ಪಿರೋದಿಲ್ಲ. ಸೊ ಫಸ್ಟ್ ಯು ಸ್ಟಾಪ್ ಅಸೋಸಿಯೇಟಿಂಗ್ ವಿತ್ ದಟ್ ಗಿಲ್ಟ್. ಅಯ್ಯೋ ನಾನು ಹಿಂಗೆ ನೀನು ಹೇಳ್ದಿಲ್ಲ ನಿನ್ನ ಫ್ರೆಂಡ್ಸ್ ಥರ, ನಾನು ಹಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಮಾಡಬಾರ್ದಾಗಿತ್ತು, ಇದು ತಿನ್ನಬಾರ್ದಾಗಿತ್ತು ಅಂತ ಅಂದ್ಕೊಳ್ಳೋದು ಬೇಡ. ಬಿಕಾಸ್ ಫಸ್ಟ್ 3 ಮಂತ್ಸಲ್ಲಿ ಮಿಸ್ಕ್ಯಾರೇಜ್ ಏನಾಗುತ್ತೆ, ಅದರಲ್ಲಿ 70% ಈಸ್ ಬಿಕಾಸ್ ಆಫ್ ಕ್ರೋಮೋಸೋಮ್ ಪ್ರಾಬ್ಲಮ್ಸ್. ಅಂದರೆ ಈಗ ಒಂದು ಮೊಟ್ಟೆ ಮತ್ತು ಒಂದು ಸ್ಪರ್ಮ್ ಯುನೈಟ್ ಆಗಿ ಅದು ಫರ್ಟಿಲೈಸ್ ಆಗಿ ಎಂಬ್ರಿಯೋ ಆಗಿ ಇಂಪ್ಲಾಂಟ್ ಆಗುತ್ತಲ್ಲ, ಆ ಫರ್ಟಿಲೈಸೇಷನ್ ಟೈಮ್ನಲ್ಲೇ ಏನಾರ ಎರರ್ ಆಯಿತು ಅಂತಂದರೆ ಅದು ವಯಬಲ್ ಪ್ರೆಗ್ನೆನ್ಸಿಯಾಗಿ ಬರೋದಿಲ್ಲ. 1 or 2 ಮಂತ್ಸ್ ಬೆಳೆದ್ಬಿಟ್ಟು ಹೋಗ್ಬಿಡುತ್ತೆ. ಸೊ ದಟ್ ಆ್ಯಂಡ್ ಯೂಶ್ವಲಿ ದಟ್ ಈಸ್ ನಾಟ್ ರಿಕರೆಂಟ್. ಪ್ರತಿ ಸತಿ ಇಟ್ ಈಸ್ ಅ ರ್ಯಾಂಡಮ್ ಸಿಗ್ನಲ್, ಇಟ್ ಈಸ್ ಅ ಒನ್ ಟೈಮ್ ಇವೆಂಟ್. ಸೊ 70% ಆಫ್ ದೀಸ್ ಫಸ್ಟ್ ಟ್ರೈಮಿಸ್ಟರ್ ಮಿಸ್ಕ್ಯಾರೇಜಸ್ ಈಸ್ ಬಿಕಾಸ್ ಆಫ್ ಕ್ರೋಮೋಸೋಮ್ ಪ್ರಾಬ್ಲಮ್ಸ್. ಆ್ಯಂಡ್ ಬಿಕಾಸ್ ಇಟ್ ಈಸ್ ಸೋ ಕಾಮನ್, ಈಗ ಆಲ್ಮೋಸ್ಟ್ 20%, 20% ಆಫ್ ವಿಮೆನ್ ಅಂಡರ್ಗೋ ಮಿಸ್ಕ್ಯಾರೇಜ್. ನಾವು ತುಂಬ ಟೆನ್ಷನ್ ತೊಗೊಂಡು ನಿಮ್ಗೆ ಹಿಂಗೆ ಆಗೋಗಿದೆ, ಕ್ರೋಮೋಸೋಮ್ ಪ್ರಾಬ್ಲಮ್ ಇದೆ, ಅದಿದೆ ಇದಿದೆ ಅಂತ ಟೆಸ್ಟ್ ಮಾಡ್ಸೋಕ್ಕಾಗಲ್ಲ. ಬಿಕಾಸ್ ಯೂಶಲಿ ದಟ್ ಡಸ್ ನಾಟ್ ರಿಕರ್ ಅಗೇನ್. ಅದಲ್ಲದೆ 70%, 60-70% ಕ್ರೋಮೋಸೋಮ್ ಬಿಟ್ಟು ಬೇರೆ ಅದರ್ ಕಾಸಸ್ ಅಂದರೆ ಏನು, ಮೆಟ್ರನಲ್ ಹ್ಯಾಬಿಟ್ಸು, ಒಂದು ಒಬೇಸಿಟಿ, ತುಂಬ ಓವರ್ ವೆಯ್ಟ್ ಇರ್ತಾರೆ, ಅಡ್ವಾನ್ಸ್ ಏಜ್ಡ್ ಮದರ್ಸ್ ಇರ್ತಾರೆ, ನಾನು ಹೇಳ್ದಂಗೆ 35-40 ಇಯರ್ಸು, ಅವ್ರಿಗೆ ಮಿಸ್ಕ್ಯಾರೇಜ್ ಚಾನ್ಸಸ್ ಜಾಸ್ತಿ. ಕೆಲವರಿಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರುತ್ತೆ, ಅನ್ಕಂಟ್ರೋಲ್ಡ್ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರುತ್ತೆ, ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಇರುತ್ತೆ, ಹೈ BP ಇರುತ್ತೆ. ಆಮೇಲೆ ಕೆಲವೊಮ್ಮೆ ಅವ್ರಿಗೆ PCOS ಇರುತ್ತೆ. ವೆನ್ ವಿ ಡಿಸ್ಕಸ್ ಅಬೌಟ್ PCOS, ಈ PCOS ಇದು ಪ್ರೆಗ್ನೆನ್ಸಿ ಆಗಿರೋರ್ಗೆ ಆಲ್ಮೋಸ್ಟ್ 40% ರಿಸ್ಕ್ ಇರುತ್ತೆ ಮಿಸ್ಕ್ಯಾರೇಜ್, ಬಿಗ್ ರಿಸ್ಕ್ ಅದು. ಸೊ ಮುಂಚೆ PCOS ಇದ್ದು ಪ್ರೆಗ್ನೆಂಟ್ ಇದ್ದವ್ರಿಗೆ, ಕೆಲವರಿಗೆ ದೊಡ್ಡ ದೊಡ್ಡ ಫೈಬ್ರಾಯ್ಡ್ಸ್ ಇದ್ದು ಅದು ಮಗುನ ಒತ್ತಿ ಕೂಡ ಅಬಾರ್ಷನ್ ಆಗ್ಬೋದು. ಸೊ ಯೂಟ್ರೈನ್ ಅಬ್ನಾರ್ಮಲ್. ಸೊ ಫಸ್ಟ್ 3 ಮಂತ್ಸಲ್ಲಿ ಈ ಥರ ಡಿಫ್ರೆಂಟ್ ಕಾಸಸ್ ಇರುತ್ತೆ. ಅದಲ್ಲದೆ ಕೆಲವೊಮ್ಮೆ ಏನಾಗುತ್ತೆ, ತಾಯಿಯ ಒಂದು ಬ್ಲಡ್ ಥಿಕ್ ಆಗುತ್ತೆ. ದಟ್ ಈಸ್ ದ ವಿಸ್ಕಾಸಿಟಿ ಆಫ್ ದ ಬ್ಲಡ್ ಇನ್ಕ್ರೀಸಸ್. ದರ್ ಇಸ್ ದ procoagulant nature of the blood increases. That's called antiphospholipid antibody syndrome or APLA syndrome ಅಂತ ಹೇಳ್ತೀವಿ. ಅದು ಕೂಡ ಬ್ಲಡ್ನ ಥಿಕ್ ಮಾಡೋದ್ರಿಂದ ಬ್ಲಡ್ ಫ್ಲೋ ಈಸಿಯಾಗಿ ಆಗದಲ್ಲೇ ಮಗುವಿಗೆ ಆಹಾರ ಸಲ್ಲದೆ ಕೂಡ ಮಿಸ್ಕ್ಯಾರೇಜ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಸ್ವಲ್ಪ ಲೇಟರ್ 12 ವೀಕ್ಸ್ 14 ವೀಕ್ಸ್ ಆ ಥರ ಆಗುತ್ತೆ. ಸೊ ಹಾಗಾಗಿ ತಾಯಿಯ ಆ್ಯಕ್ಟಿವಿಟೀಸ್ಗೆ ಏನು ಡೈರೆಕ್ಟ್ ಲಿಂಕ್ ಇರೋಲ್ಲ, ಅನ್ಲೆಸ್ ಶಿ ಈಸ್ ಡ್ರಿಂಕಿಂಗ್ ಆಲ್ಕೋಹಾಲ್ ಆರ್ ಸ್ಮೋಕಿಂಗ್ ಬ್ಯಾಡ್ಲಿ ಆರ್ ಯೂಸಿಂಗ್ ರಿಕ್ರಿಯೇಷನಲ್ ಡ್ರಗ್ಸ್. ಬಟ್ ಯಾವೆಲ್ಲ ಹೆಲ್ತ್ ಇಶ್ಯೂಸ್ ಇಂದ ಮಿಸ್ಕ್ಯಾರೇಜಸ್ ಆಗಬಹುದು ಅಂತ ನೀವು ಹೇಳಿದ್ರು ಮ್ಯಾಮ್. ಇದು ಅಫ್ಕೋರ್ಸ್ ನಿಮ್ಮನ್ನು ಕನ್ಸಲ್ಟ್ ಮಾಡಕ್ಕೆ ಬಂದಾಗಲೇ ಗೊತ್ತಾಗಿರುತ್ತೆ. ಇದನ್ನು ಆಲ್ರೆಡಿ ನೀವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕ್ಯಾಟಗರೈಸ್ ಮಾಡಿರ್ತೀರಾ? ಲೈಕ್ ಒಬೆಸಿಟಿ ಇದ್ರೆ, ಥೈರಾಯ್ಡ್ ಇದ್ರೆ. ಇನ್ ಮೈ ಆಂಟಿನೇಟಲ್ ಕಾರ್ಡ್ ನಮ್ದೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತಲೇ ಒಂದು ಕಾಲಮ್ ಇದೆ. ಅದಾದ ನಾವು ಅವ್ರಿಗೆ ಯಾರಿಗೆ ಎಷ್ಟು ಜಾಸ್ತಿ ಗಮನ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಬರೆದ್ಬಿಡ್ತೀವಿ. ಶಿ ಈಸ್ ಮೋರ್ ದ್ಯಾನ್ 35 years, ಶಿ ಈಸ್ ಒಬೇಸ್, ಆ್ಯಂಡ್ ದೆನ್ ಶಿ ಇಸ್ ಗಾಟ್ BP ಆ್ಯಂಡ್ ಶಿ ಇಸ್ ಗಾಟ್ ಶುಗರ್, ಆರ್ ಆಲ್ರೆಡಿ 2 ಮಿಸ್ಕ್ಯಾರೇಜ್ ಆಗಿದೆ ಅಂತ ದಿಸ್ ಇಸ್ ಅ ಲಿಸ್ಟ್ ಆಫ್ ರಿಸ್ಕ್ ಫ್ಯಾಕ್ಟರ್ಸ್ ವಿ ಟಿಕೆಟ್. ಅದನ್ನ ನಾವು ಮಾಡಲೇಬೇಕಾಗುತ್ತೆ. ಓಕೆ. ಆ್ಯಂಡ್ ಇವಾಗ ಕಮಿಂಗ್ ಟು ಸೆಕೆಂಡ್ ಟ್ರೈಮಿಸ್ಟರ್, ಇವಾಗ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಬ್ಲೀಡಿಂಗ್ ಆದಾಗ ಮಿಸ್ಕ್ಯಾರೇಜ್ನ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ನಮಗೆ ಗೊತ್ತಾಯಿತು. ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಹೌ ಇಸ್ ಇಟ್ ಮ್ಯಾಮ್? ಈ ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಮಿಸ್ಕ್ಯಾರೇಜ್ ಆಗೋದು ಒಂದು ನಾನು ಹೇಳಿದ್ನಲ್ಲ, APLA ಸಿಂಡ್ರೋಮ್ ಅಂತ, ವೇರ್ ದ ಬ್ಲಡ್ ಈಸ್ ವೆರಿ ಥಿಕ್ ಆ್ಯಂಡ್ ದ ಬೇಬಿ ಡಸ್ ನಾಟ್ ಗೆಟ್ ಇನಫ್ ಬ್ಲಡ್, ಅದು ಕೂಡ ಒಂದು ಆಗ್ಬೋದು.
ಇನ್ನೊಂದು ಯೂಟ್ರೈನ್ ಅಬ್ನಾರ್ಮಲಿಟೀಸ್. ಈಗ ಕೆಲವರಿಗೆ ಯೂಟ್ರಸ್ ಫಾರ್ಮ್ ಆಗುವಾಗ ಅವ್ರ ತಾಯಿ ಹೊಟ್ಟೆನಲ್ಲಿ ಅವಳಿಗೆ ಆರ್ಗನ್ಸ್ ಫಾರ್ಮ್ ಆಗ್ತಾ ಇರುವಾಗ ಯೂಟ್ರೈನ್ ಅಬ್ನಾರ್ಮಲಿಟೀಸ್ ಏನಾರ ಇತ್ತು ಅಂತಾರೆ, ಸೆಪ್ಟಮ್ ಅಂದ ಯೂಟ್ರಸ್ ಅಂತ ಹೇಳ್ತೀವಿ, ಬೈಕಾರ್ನಿಯೇಟ್ ಯೂಟ್ರಸ್ ಅಂತ ಹೇಳ್ತೀವಿ. ಫಾರ್ ಸಮ್ ರೀಸನ್ ದ ಸರ್ವಿಕ್ಸ್ ಅದ ಗರ್ಭಕೋಶದ ಕೊರಳು ಇಲ್ಲ ಸರ್ವಿಕ್ಸ್ ಅಂತ ಏನಿರುತ್ತೆ ಅದು ವೀಕ್ ಆಗಿರುತ್ತೆ. ಅದು ಯೂಶಲಿ ನಾರ್ಮಲ್ ಲೆಂತ್ ಇಸ್ 2.5 to 4 centimeter ಇರುತ್ತೆ. ಅದು ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಟೈಟಾಗಿ ಕ್ಲೋಸ್ ಆಗಿರುತ್ತೆ. ಡೆಲಿವರಿ ಟೈಮ್ನಲ್ಲಿ ಓಪನ್ ಆಗುತ್ತೆ. ನಾವು ವೆನ್ ವಿ ಡಿಸ್ಕಸ್ ಇನ್ ಡೆಲಿವರಿ ವಿಡಿಯೋ ಸರ್ವಿಕ್ಸ್ 3 centimeter ಡೈಲೇಟೆಡ್, 4 centimeter ಡೈಲೇಟೆಡ್ ಅಂತ ಏನು ಹೇಳ್ತೀವಿ, ದಟ್ ಓಪನ್ಸ್ ಅಪ್ ಓನ್ಲಿ ಡ್ಯೂರಿಂಗ್ ದಿ ಡೆಲಿವರಿ. ಸೊ ಅದು ಕೆಲವೊಂದು ವಿಮೆನ್ಗೆ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತ ಒಂದು ಕಂಡೀಷನ್ ಇರುತ್ತೆ. ಅದು 1 to 2 per 100 ಇರ್ಬೋದು. ಅದು ಏನಾರ ವಿತೌಟ್ ಎನಿ ಪೇನ್ ಫಾರ್ ನೋ ರೀಸನ್ ಇಫ್ ಇಟ್ ಓಪನ್ಸ್ ದ ಬೇಬಿ ಕ್ಯಾನ್ ಕಮ್ ಔಟ್. ಸೊ ನಿನ್ನ ಫ್ರೆಂಡ್ ಏನು ಹೇಳಿದೆ, ಅವ್ರು ಏನೋ ಒಂದು ಮಾಡಿದ್ರು, ಸಡನ್ಲಿ ಬೇಬಿ ಕೇಮ್ ಔಟ್, ಸೊ ದ ಸರ್ವಿಕ್ಸ್ ಕುಡ್ ಬಿ ವೀಕ್. ಸೊ ಅದೇನಾಗುತ್ತೆ, ಆ ಥರ ಆದ ಕೆಲವೊಮ್ಮೆ ಗೊತ್ತಾಗೋದೇ ಇಲ್ಲ, ಫಸ್ಟ್ ಪ್ರೆಗ್ನೆನ್ಸಿ ಗೊತ್ತಾಗೋದೇ ಇಲ್ಲ. ಇಫ್ ದೇ ವೆರಿ ಲಕ್ಕಿ ದೇ ನೋ ಇನ್ ದ ಸ್ಕ್ಯಾನ್ ದಟ್ ದ ಸರ್ವಿಕ್ಸ್ ಈಸ್ ಶಾರ್ಟ್ ಅಂತ. ಇಮಿಡಿಯೇಟಾಗಿ ಸ್ಕ್ಯಾನಿಂಗ್ ಡಾಕ್ಟರ್ ನಮಗೆ ಫೋನ್ ಮಾಡಿ ತಕ್ಷಣ ಬಂದುಬಿಡ್ತಾರೆ ಪೇಷೆಂಟು. ಅವಾಗ ನಾವು ಇಮಿಡಿಯೇಟಾಗಿ ಅವ್ರು ಒಂದು ಸರ್ವೈಕಲ್ ಸ್ಟಿಚ್ ಹಾಕ್ತೀವಿ. ಇಲ್ಲ ಅಂದರೆ ಕೆಲವರು ಅನ್ಫಾರ್ಚುನೇಟ್ಲಿ ಆಫ್ಟರ್ ಲೂಸಿಂಗ್ ದ ಬೇಬಿ ದಿಲ್ ಕಮ್, ಮೇಡಮ್ 4 months ಮೇಡಮ್ ಸುಮ್ಮನೆ ಟಾಯ್ಲೆಟ್ಗೆ ಹೋದೆ ನೋಡಿದ್ರೆ ಮಗು ಬಿದ್ದೇ ಬಿಡ್ತು ಅನ್ನೋ ಥರ ಇರುತ್ತೆ. ಅಂಥ ಟೈಮ್ನಲ್ಲಿ ನಾವು ಅವ್ರಿಗೆ ನೆಕ್ಸ್ಟ್ ಪ್ರೆಗ್ನೆನ್ಸಿನಲ್ಲಿ ಆ ಸರ್ವಿಕ್ಸ್ಗೆ ಪ್ರೆಗ್ನೆಂಟ್ ಆದಾಗ ಒಂದು 14-15 weeksಗೆ ಸರ್ವೈಕಲ್ ಸ್ಟಿಚ್ ಅಂತ ಹಾಕ್ತೀವಿ. ವೇರ್ ದರ್ ಇಸ್ ಅನ್ಅಬ್ಸಾರ್ಬಲ್ ಸೂಚರ್ ಮೆಟೀರಿಯಲಿಂದ ಅದನ್ನ ಟೈಟಾಗಿ ಕ್ಲೋಸ್ ಮಾಡಿಡ್ತೀವಿ. ಫಿಸಿಕಲ್ ಮೆಕ್ಯಾನಿಕಲ್ ಆಗಿ ಕ್ಲೋಸ್ ಮಾಡ್ತೀವಿ. ಅದನ್ನ ಡೆಲಿವರಿ ಟೈಮ್ನಲ್ಲಿ ಒಂದು 2-3 weeks ಅದು ಅವಾಗ ಏನಾಗುತ್ತೆ, ಅದು ಟೈಟಾಗಿ ಕ್ಲೋಸ್ ಆದಾಗ ಅದು ಓಪನ್ ಆಗೋಲ್ಲ. ಆವಾಗ ಅವ್ರಿಗೆ ಆ ಥರ ಅಬಾರ್ಷನ್ ಆಗೋ ರಿಸ್ಕ್ ಕಡಿಮೆ ಆಗುತ್ತೆ. ಪ್ಲಸ್ ಅವ್ರಿಗೆ ಬೆಡ್ ರೆಸ್ಟ್ ಎಲ್ಲ ಹೇಳಿ ಒಂದು 34-36 weeks ಹಂಗೆ ಆ ಸ್ಟಿಚ್ನ ಕಟ್ ಮಾಡಿ ತೆಗಿತೀವಿ ಕೆಳಗಡೆಯಿಂದನೇ. ಆವಾಗ ಅದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಓಪನ್ ಆಗುತ್ತೆ. ದೆನ್ ಶಿ ಕ್ಯಾನ್ ಹ್ಯಾವ್ ಅ ನಾರ್ಮಲ್ ಡೆಲಿವರಿ. ಓಕೆ. ಆ್ಯಂಡ್ ಮುಂಬರುವಂಥ ವಿಡಿಯೋಸಲ್ಲಿ ಮ್ಯಾಮ್ 3rd ಟ್ರೈಮಿಸ್ಟ್ರಲ್ಲಿನ ಒಂದಷ್ಟು ರಿಸ್ಕ್ ಫ್ಯಾಕ್ಟರ್ಸ್ನ ಬಗ್ಗೆ ಮಾತಾಡೋಣ. ಇನ್ನು ಸಾಕಷ್ಟು ಕ್ವೆಶನ್ಸ್ ನನ್ನ ಮೈಂಡಲ್ಲಿ ಏನಿದೆ ಅಬೌಟ್ ಮಿಸ್ಕ್ಯಾರೇಜಸ್ ಆ್ಯಂಡ್ ಬ್ಲೀಡಿಂಗ್ ಡ್ಯೂರಿಂಗ್ ಈ 1st, 2nd and 3rd ಟ್ರೈಮಿಸ್ಟರ್ ಅದನ್ನು ಕೂಡ ಮಾತಾಡ್ತಾ ಸೊ ನಮ್ಮ ಪ್ರೀವಿಯಸ್ ವೀಡಿಯೋಸ್ಗೆ ಬಂದಿರುವಂಥ ಒಂದಷ್ಟು ಕ್ವೆಶನ್ಸ್ನ ಕೂಡ ತೊಗೊಂಡು ಅಡ್ರೆಸ್ ಮಾಡೋಣ ಮ್ಯಾಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ನಿಮ್ದು ಏನಾದರೂ ಕ್ವೆಶನ್ಸ್ ಇದ್ದರೆ ಖಂಡಿತ ಪೋಸ್ಟ್ ಮಾಡಿ. Hello, doctor. Hello. Hello Doctor with Dr. Chandrika Anand.